ನಮಸ್ಕಾರ ಸ್ನೇಹಿತರೆ. ಇದು ಮಂತ್ರಾಲಯದಲ್ಲಿ ಸುಮಾರು ವರ್ಷಗಳ ಹಿಂದೆ ನಡೆದಿರುವಂತಹ ಘಟನೆ. ಆಶ್ಚರ್ಯಕರವಾದ ಘಟನೆ ಅಂತಲೇ ಹೇಳಬಹುದು. ನಮ್ಮ ರಾಯರ ಪವಾಡ ಅಂದ್ರೇ ಹಾಗೆ. ಏಕೆಂದರೆ ರಾಯರನ್ನು ನಂಬಿದಂಥವರಿಗೆ ಎಂದಿಗೂ ರಾಯರು ಅವರ ಭಕ್ತರನ್ನು ಕೈ ಬಿಡರು. ಹೆಜ್ಜೆ ಹೆಜ್ಜೆಗೂ ಕೂಡ ರಕ್ಷಣೆಯನ್ನು ನೀಡ್ತಾ ಇರ್ತಾರೆ. ಅಂತಹ ಮಹಾನುಭಾವರು ನಮ್ಮ ರಾಯರು. ಎಂತಹ ಅಮೋಘ ರತ್ನ ನಮ್ಮ ರಾಯರು ಅಂತ ಹೇಳಿದ್ರೆ, ಅವರನ್ನು ನಂಬಿದವರೆಲ್ಲರನ್ನೂ ಕೂಡ ಉದ್ಧರಿಸ್ಕೊಂಡು ಬರ್ತಾನೆ ಇದ್ದಾರೆ ನಮ್ಮ ಗುರು ರಾಯರು. ಬನ್ನಿ, ಹಾಗಿದ್ರೆ ಅಂದು ಮಂತ್ರಾಲಯದಲ್ಲಿ ಏನು ಘಟನೆ ನಡೀತು, ರಾಯರ ಪವಾಡ ಏನಾಗಿತ್ತು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ಇದು ಮಂತ್ರಾಲಯದಲ್ಲಿ ನಡೆದಿರುವಂತಹ ಘಟನೆ. ನಮ್ಮ ರಾಯರ ಚಮತ್ಕಾರ ಯಾರೂ ಕೂಡ ಊಹೆ ಮಾಡಲು ಸಾಧ್ಯನೇ ಇಲ್ಲ. ಏಕೆಂದರೆ ಅಲ್ಲಿಗೆ ಒಬ್ಬ ಬಡವರು, ತುಂಬ ಬಡವರು, ಅವರಿಗೆ ತುಂಬ ದಾರಿದ್ರ್ಯ ಅನ್ನೋದು ಕಾಡ್ತಾ ಇರುತ್ತೆ. ಹೀಗಿರುವಾಗ ಒಮ್ಮೆ ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವೆಯನ್ನು ಮಾಡೋಣ ಅಂತ ಹೇಳಿ ಅಂದ್ಕೊಳ್ತಾರೆ. ಹಾಗೆ ಅಂದ್ಕೊಂಡು ಅವರು ಹೊರಡ್ತಾರೆ ಮಂತ್ರಾಲಯಕ್ಕೆ. ಸೇವೆ ಮುಗಿತಾ ಬರುತ್ತೆ. ಆಗ ರಾಯರು ಆ ವ್ಯಕ್ತಿಯ ಸ್ವಪ್ನದಲ್ಲಿ ಬರ್ತಾರೆ. ಬಂದು, ನೀನು ಹಣಕ್ಕಾಗಿ ಸೇವೆಯನ್ನು ಮಾಡಲು ಬಂದಿರುವೆ. ಆಗಲಿ, ಬೆಳಗ್ಗೆ ಹೊತ್ತು ಅರ್ಚಕರು ಬರುವ ಹೊತ್ತಿಗೆ ನೀ ಸ್ನಾನ ಮಾಡಿ ಗರ್ಭಗುಡಿಗೆ ಬರಬೇಕು. ಅರ್ಚಕರು ಬಂದು ಬಾಗಿಲು ತೆಗೆಯುವುದು. ಆಗ ಅಲ್ಲಿ ನಿನ್ನ ಕಣ್ಣಿಗೆ ಏನು ಕಾಣಿಸುತ್ತೋ, ಅಂದರೆ ನೀನು ಸ್ನಾನ ಮಾಡಿ ಶುಚೀಭೂತನಾಗಿ ನೀನು ಬಾ. ಅರ್ಚಕರು ಬರ್ತಾರೆ, ಬಂದು ಗರ್ಭಗುಡಿಯನ್ನು ತೆರೆಯುತ್ತಾರೆ. ಆಗ ಗರ್ಭಗುಡಿಯ ಒಳಗಡೆ ನಿನ್ನ ಕಣ್ಣಿಗೆ ತೆಗೆದ ತಕ್ಷಣ ಏನು ಕಾಣಿಸ್ತೋ ಅದನ್ನು ನೀನು ತೆಗೆದುಕೊಂಡು ಹೋಗು. ನೀನು ಶ್ರೀಮಂತನಾಗ್ತೀಯಾ, ನಾನು ಹೇಳಿದೆ ಎಂದು ಅರ್ಚಕರಿಗೆ ಹಾಗೂ ಅಧಿಕಾರಿಗಳಿಗೆ ತಿಳಿಸು ಅಂತ ಹೇಳಿ ರಾಯರು ಮಾಯವಾಗ್ತಾರೆ. ಆ ವ್ಯಕ್ತಿಯೂ ಕೂಡ ಹಾಗೆ ರಾಯರು ಹೇಳಿದ ಹಾಗೆಯೇ ಅರ್ಚಕರ ಬಳಿ ಬಂದು, ಹೀಗೆ ರಾಯರು ನನ್ನ ಸ್ವಪ್ನದಲ್ಲಿ ಬಂದು ಹೇಳಿರ್ತಾರೆ, ತಾವು ನನಗೆ ಒಳಗೆ ಬರಲು ಅನುಮತಿಯನ್ನು ಕೊಡಿ, ನನಗೆ ಏನು ಕಾಣಿಸ್ತೋ ಅದನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶವನ್ನು ನೀಡಬೇಕು ಅಂತ ಹೇಳಿ ಅಧಿಕಾರಿಗಳ ಬಳಿ ಅಪ್ಪಣೆಯನ್ನು ಪಡೆದರು. ಅರ್ಚಕರು ಕೂಡ ಆಗಲಿ ಎಂದು ಬೆಳಗ್ಗೆ ಬರಲು ಹೇಳ್ತಾರೆ. ಅರ್ಚಕರು ರಾತ್ರಿ ಹೋಗುವ ಮುನ್ನ ಎಲ್ಲ ಸಾಮಗ್ರಿಗಳನ್ನು ಒಳಗಡೆ ಎತ್ತಿಟ್ಟು ಹೋಗ್ತಾರೆ. ಧೂಪ ದೀಪ ಯಾವುದನ್ನು ಕೂಡ ಅಲ್ಲಿ ಬಿಡೋದಿಲ್ಲ. ಕೊನೆಗೆ ಒಂದು ನಾಮ ಬಿದ್ದಿರುತ್ತೆ. ಆ ನಾಮವನ್ನು ಕೂಡ ಬಿಡದೆ ಅರ್ಚಕರು ತೆಗೆದು ಒಳಗಡೆ ಇಟ್ಟು, ಬರೀ ರಾಯರ ಬೃಂದಾವನ ಬಿಟ್ಟರೆ ಬೇರೇನು ಕಾಣಬಾರ್ದು ಆತನಿಗೆ ಅಂತ ಹೇಳಿ ಎಲ್ಲವನ್ನ ತೆಗೆದಿಟ್ಟು ಬಾಗಿಲನ್ನು ಭದ್ರವಾಗಿ ಲಾಕ್ ಮಾಡಿ ಹೊರಡ್ತಾರೆ. ಆ ವ್ಯಕ್ತಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲವನ್ನ ಮುಗಿಸಿ ಅರ್ಚಕರು ಬರುವ ಹೊತ್ತಿಗೆ ಬಂದು ಅರ್ಚಕರನ್ನು ಕಾಯ್ತಾ ಇರ್ತಾರೆ. ಅರ್ಚಕರು ಕೂಡ ಬರ್ತಾರೆ. ಬನ್ನಿ ಒಳಗೆ ಅಂತ ಹೇಳಿ ಕರೀತಾರೆ. ಆಗ ಮಂತ್ರಾಲಯದಲ್ಲಿ ನೆಲ ಸಗಣಿ ನೆಲ ಇತ್ತು. ಗಾರೆ ಸಿಮೆಂಟು ಇದ್ಯಾವುದು ಕೂಡ ಇರಲಿಲ್ಲ. ಆ ವ್ಯಕ್ತಿ ಎಲ್ಲ ಕಡೆ ನೋಡ್ತಾ ಇರ್ತಾರೆ. ಏನೂ ಕಾಣೋದಿಲ್ಲ. ಆದರೆ 2 ಕಡೆ ನೆಲದಲ್ಲಿ ಹೆಗಣ ಮಣ್ಣು ತೋಡಿರೋದು ಕಾಣಿಸುತ್ತೆ. ಒಂದು ಬೆಲದಲ್ಲಿ ಹಾವು ಬಂದಿರುತ್ತೆ. ಅದನ್ನು ನೋಡಿ ಈತನಿಗೆ ಗಾಬರಿ ಆಗುತ್ತೆ. ಅರ್ಚಕರು ನೋಡುತ್ತಾರೆ. ತೆಗೆದುಕೋ ಹಾವನ್ನು, ರಾಯರು ಹೇಳಿರ್ತಾರಲ್ವ, ಕಂಡಿದ್ದನ್ನು ತೆಗೆದುಕೋ ಅಂತ ಹೇಳಿ, ಬೇಗ ತೆಗೆದುಕೋ, ಹಾವು ಹೊರಟು ಹೋಗುತ್ತದೆ ಅಂತ ಹೇಳಿ ಅರ್ಚಕರು ಹೇಳ್ತಾರೆ ಆ ವ್ಯಕ್ತಿಗೆ. ಆಗ ಆ ವ್ಯಕ್ತಿಗೆ ಭಯ ಆಗುತ್ತೆ. ಇಲ್ಲ ಸ್ವಾಮಿ, ನನಗೆ ಹಾವು ಬೇಡ, ಹಾವನ್ನು ನಾನು ಮುಟ್ಟಲಾರೆ ಅಂತ ಹೇಳಿ ಅಷ್ಟರಲ್ಲಿ ಹಾವು ಒಂದು ಬೆಲದಿಂದ ಮತ್ತೊಂದು ಬೆಲೆಗೆ ಹೋಗ್ತಾ ಇರುತ್ತೆ. ಆಗ ಅರ್ಚಕರು ರಾಯರ ಮೇಲೆ ವಿಶ್ವಾಸ ಇಟ್ಟು ಹಾವನ್ನು ಹಿಡಿದುಕೋ, ಇಲ್ಲವೇ ಹೊರಟು ಹೋಗುತ್ತದೆ ಅಂತ ಹೇಳಿ ಹೇಳ್ತಾರೆ. ಹೇಗೋ ಧೈರ್ಯ ಮಾಡಿ ಆ ವ್ಯಕ್ತಿ ಕೂಡ ಆ ಹಾವಿನ ಮೇಲೆ ಬಟ್ಟೆಯನ್ನು ಹಾಕಿ ಅದರ ಬಾಲವನ್ನು ಇಡ್ತಾರೆ. ಹಿಡ್ಕೊಂಡಿದ್ದ ಕೂಡಲೇ ಸ್ವಲ್ಪ ಹೊತ್ತಿಗೆ ಒಂದು ತುಂಡಿನಷ್ಟು ಕೈಗೆ ಆ ಹಾವಿನ ಬಾಲ ಸಿಕ್ಕುತ್ತೆ. ತಕ್ಷಣವೇ ಬಾಲ ಕಟ್ಟಾಗಿ ಆ ಬಟ್ಟೆಯೊಳಗಡೆ ಸಿಗಾಕೊಳ್ಳುತ್ತೆ. ಆ ಬಾಲ ಕಟ್ಟಾಗಿದ್ದ ಕೂಡಲೇ ಆ ಹಾವು ಬೆಲದ ಒಳಗಡೆ ಹೊರಟು ಹೋಗುತ್ತೆ. ಆಗ ತೆಗೆದು ನೋಡು ಅಂತ ಹೇಳಿ ಅರ್ಚಕರು ಆ ಏನು ಬಾಲದ ಮೇಲೆ ಬಟ್ಟೆಯನ್ನು ಹಾಕಿರ್ತಾರಲ್ಲ ಆ ಬಟ್ಟೆಯನ್ನು ತೆಗೆದು ನೋಡಿ ಆ ಬಾಲ ಏನಾಗಿದೆ ಅಂತ ಹೇಳಿ ಅರ್ಚಕರು ಹೇಳ್ತಾರೆ. ಹಾಗೆ ಆ ವ್ಯಕ್ತಿಯು ಕೂಡ ಆ ಬಟ್ಟೆಯನ್ನು ತೆಗೆದು ನೋಡ್ತಾನೆ. ಆತನಿಗೆ ಆಶ್ಚರ್ಯ. ಏಕೆಂದರೆ ಆ ಬಾಲ ಒಂದು ಬಂಗಾರದ ತುಂಡಾಗಿ ಪರಿಪೂರ್ಣವಾಗಿ ಆತನಿಗೆ ದಕ್ಕಿರುತ್ತೆ. ಆ ಬಂಗಾರವಾಗಿದ್ದದ್ದನ್ನು ಕಂಡು ಆಶ್ಚರ್ಯವಾಗುತ್ತೆ. ಅಯ್ಯೋ, ಪೂರ್ತಿ ಹಾವನ್ನೇ ಹಿಡಿದುಕೊಂಡಿದ್ರೆ ಎಷ್ಟು ಬಂಗಾರ ಸಿಕ್ತಿತ್ತು ಅಂತ ಹೇಳಿ ಅಂದ್ಕೊಳ್ತಾನೆ. ಇದನ್ನೇ ದುರಾಸೆ ಅನ್ನೋದು. ರಾಯರು ನಮಗೆ ಏನು ಕೊಡಬೇಕೋ ಅಷ್ಟನ್ನು ಖಂಡಿತವಾಗಿಯೂ ಕೊಡ್ತಾರೆ. ಆ ರಾಯರು ಯಾರ ಒಂದು ಏನು ಅವರಿಗೆ ಅನುಗ್ರಹ ಮಾಡಬೇಕು ಅಂತ ಇರುತ್ತೆ. ರಾಯರು
ಯಾರೇ ಒಬ್ಬರು ಒಂದು ವ್ಯಕ್ತಿ ಅವರನ್ನು ನಂಬಿದ್ದಾರೆ ಅಂತ ಹೇಳಿದ್ರೆ, ನಾವು ಮಾಡುವಂತಹ ರಾಯರ ಮೇಲೆ ಇಡುವಂತಹ ಒಂದು ನಂಬಿಕೆ ಇದೆಯಲ್ವಾ, ನಾವು ಮಾಡುವಂತಹ ಪರಿಪೂರ್ಣವಾದಂತಹ ಶ್ರದ್ಧೆ ಭಕ್ತಿಯಿಂದ ರಾಯರನ್ನು ನಂಬಿರ್ತೀವಲ್ವಾ, ಅದಕ್ಕೆ ತಕ್ಕಂತಹ ಪ್ರತಿಫಲ ರಾಯರು ಕೊಡ್ತಾರೆ. ಆ ಪ್ರತಿಫಲನೇ ನಮ್ಮ ಬಾಳನ್ನು ಬಂಗಾರ ಆಗಿಸ್ತೆ ಅನ್ನೋದಕ್ಕೆ ಇದೊಂದು ನಿಜಕ್ಕೂ ಕೂಡ ನಿಜವಾದಂತಹ ಪವಾಡ ಅಂತಲೇ ಹೇಳ್ಬೋದು. ಆ ವ್ಯಕ್ತಿ ಆ ಬಂಗಾರವನ್ನು ತೆಗೆದುಕೊಂಡು ಊರಿಗೆ ಹೊರಡ್ತಾರೆ. ಮುಂದೆ ಆತ ದೊಡ್ಡ ಶ್ರೀಮಂತನಾಗ್ತಾನೆ. ಹೀಗೆ ನಮ್ಮ ರಾಯರು ಅಗಮ್ಯ ಮಹಿಮಾ ಲೋಕೋ ರಾಘವೇಂದ್ರೋ ಮಹಾಶಯ. ರಾಯರ ಮಹಿಮೆ ಎಂತಹದ್ದು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಅದು ವರ್ಣಿಸೋದಕ್ಕೆ ಪದಗಳೇ ಸಾಕಾಗೋದಿಲ್ಲ. ರಾಯರು ಭಕ್ತರನ್ನ ಎಂದಿಗೂ ಕೂಡ ಕೈ ಬಿಡರು. ಹೆಜ್ಜೆ ಹೆಜ್ಜೆಗೂ ರಕ್ಷಣೆಯನ್ನು ನೀಡುವಂತಹರು ನಮ್ಮ ಮಹಾನುಭಾವರು, ನಮ್ಮ ಗುರುರಾಯರು. ಇವರಿರುವಾಗ ನಮ್ಗೆ ಯಾವುದಕ್ಕೂ ಕೂಡ ಕೊರತೆ ಅನ್ನೋದೇ ಬರೋದಿಲ್ಲ. ಆದರೆ ನಮ್ಮ ನಿಷ್ಠೆ, ನಮ್ಮ ಭಕ್ತಿ, ನಮ್ಮ ಒಂದು ಶ್ರದ್ಧೆ ಇರುತ್ತಲ್ವ, ಅದು ನಮ್ಮ ರಾಯರಿಗೆ ತುಂಬಾ ಪ್ರೀತಿಯಾದಂತಹ, ನಾವು ಕೊಡುವಂತಹ ರಾಯರಿಗೆ ಸಲ್ಲಿಸುವಂತಹ ಸೇವೆಯಾಗಿರುತ್ತೆ. ಇದರಲ್ಲಿ ನಾವು ಕುಂದುಕೊರತೆಯನ್ನು ತೋರಿಸಿದ್ರೆ ರಾಯರು ನಮ್ಮನ್ನು ಕ್ಷಮಿಸೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಯಾವ ರೀತಿ ರಾಯರ ಬಳಿ ನಡೆದುಕೊಳ್ತೀವೋ ಹಾಗೆ ರಾಯರು ನಮ್ಮನ್ನು ಕಾಪಾಡ್ತಾ ಹೋಗ್ತಾರೆ. ರಾಯರು ನಮಗೆ ಸಿಕ್ಕಿರುವಂತಹ ಅಮೋಘವಾದಂತಹ ರತ್ನ ಒಂದು ಅಂತಲೇ ಹೇಳ್ಬೋದು. ಇಂತಹ ಅಮೋಘ ರತ್ನವನ್ನು ನಾವು ಸಂಪಾದಿಸ್ಕೊಂಡಿರ್ತೀವಲ್ವ, ನಾವು ನಮ್ಮ ರಾಯರನ್ನು ನಮ್ಮನ್ನು ಉದ್ಧರಿಸೋದಕ್ಕೋಸ್ಕರ ರಾಯರ ಬಳಿ ನಾವು ಅವರ ಮಕ್ಕಳಾಗಿ ಇದ್ದೀವಲ್ವಾ, ನಮ್ಮನ್ನೆಲ್ಲ ಉದ್ಧರಿಸಿರುವಂತಹ ರಾಯರುಗಳು ಏನಿದ್ದಾರೆ, ನಮ್ಮ ಗುರು ರಾಯರು, ಅವರೇ ನಮಗೆ ದೊಡ್ಡ ಆಸ್ತಿ ಅಂತಲೇ ಹೇಳ್ಬೋದು. ರಾಯರಿಲ್ಲದಿದ್ದರೆ ನಮ್ಮ ಜೀವನ ಹೇಗೆ ಅಲ್ವಾ? ನಿಜಕ್ಕೂ ಕೂಡ ನಮ್ಮ ರಾಯರ ಪವಾಡ ಆಶ್ಚರ್ಯ ಅಂತಲೇ ಹೇಳ್ಬೋದು. ನಮ್ಮ ರಾಯರ ಪವಾಡಗಳು ಹೀಗೆ ಮುಂದೆ ತಿಳಿದುಕೊಳ್ತಾ ಹೋಗೋಣ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ಶುಭ ದಿನ. ರಾಯರು ಎಲ್ಲರನ್ನು ಕಾಪಾಡಲಿ ಅಂತ ಹೇಳಿ ರಾಯರ ಬಳಿ ನಾನು ಕೂಡ ಕೇಳ್ಕೊಳ್ತೀನಿ.